ನಮಸ್ಕಾರ ಎಲ್ಲರಿಗೂ. ಮನುಷ್ಯ ಬದುಕಿದ ಮನುಷ್ಯನಿಗೆ ಹುಟ್ಟಿ ಹುಟ್ಟಿ ಸಾಯುವಂತ ಫೀಲಿಂಗ್ಸ್ಗಳು, ಸತ್ತ ಮನುಷ್ಯನ ಫೀಲಿಂಗ್ಸ್ಗಳು ಸತ್ತಿದೆ ಅಂತ ಅನ್ಕೊಂಡ್ರು ಕೂಡ ಮತ್ತೆ ಮತ್ತೆ ಹುಟ್ಟುವಂತ ಅವನ ಫೀಲಿಂಗ್ಸ್ಗಳು. ಏನಪ್ಪಾ ಇದು ಏನೋ ಮಾತಾಡ್ತಿದ್ದೇನೆ ಇವತ್ತು ಅಂತ ಅನ್ಕೊಂತ ಇದ್ದೀರಾ? ಇಲ್ಲ, ನಾನು ಈ ಒಂದು ವಿಡಿಯೋದಲ್ಲಿ ಈ ಫೀಲಿಂಗ್ಸ್ಗಳು ಅಂತಂದ್ರೆ ಏನು, ಬೇಸಿಕಲಿ ಮಾನವನ ಎಮೋಷನ್ಸ್ ಅಂದ್ರೆ ಏನು, ಅದು ಹೇಗೆ ಹುಟ್ಟುತ್ತೆ, ಒಬ್ಬ ಮನುಷ್ಯನಿಂದ ಇನ್ನೊಬ್ಬರ ಮನುಷ್ಯನಿಗೆ ಎಮೋಷನ್ಸ್ ಹೋಗೋದು ಅಂತಂದ್ರೆ ಏನು, ನಮಗೆಲ್ಲ ಗೊತ್ತು. ನೀನೇನ್ ಹೇಳ್ತೀಯ ಫೀಲಿಂಗ್ಸ್ ಅಂತಂದ್ರೆ ನಮಗೆಲ್ಲ ಗೊತ್ತು ಅಂತ ಅನ್ಕೊಂತಿರ್ಬೋದು. ಬಟ್ ನಾನು ಹೇಳ್ತಿರೋ ರೀತಿ ಸಾಮಾನ್ಯವಾದ ರೀತಿ ಅಲ್ಲ. ಇದನ್ನ ನಾನು ಒಂಥರ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ಆಗುತ್ತೆ ಅಂತ ಅಲ್ಲ, ಆ ತರ ಈ ಏನೋ ಒಂದು ಪ್ರತಿಯೊಂದು ಎಮೋಷನ್ಸ್ ಬಂದಾಗ, ಈ ಏನೇನೋ ಎಮೋಷನ್ಸ್ ಇದಾವಲ್ಲ ಮನುಷ್ಯನಿಗೆ, ವಿಚಿತ್ರವಾದ ಎಮೋಷನ್ಸ್ಗಳು, ಅವು ಬಂದಾಗ ಏನಾಗುತ್ತೆ, ಮತ್ತೆ ಇದು ಫ್ರೀಕ್ವೆನ್ಸಿ ಅಂತಾರೆ, ವೈಬ್ರೇಷನ್ ಅಂತಾರೆ, ಮ್ಯಾಚ್ ಹಾಕ್ಬೇಕಂತ ಏನಿದು ಬೇಸಿಕ್, ಇದ್ರ ಬಗ್ಗೆ ಮಾತಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಫಾರ್ ಎಕ್ಸಾಂಪಲ್, ನಿಮಗೆ ಮತ್ತು ನನಗೆ ಈ ಜಗತ್ತಿನಲ್ಲಿರೋ ಎಲ್ಲಾ ಈ ತರ ಬದುಕುವ ಮನುಷ್ಯರಿಗೆ ಏನೇನೋ ಒಂದು ವಸ್ತುಗಳಲ್ಲಿ, ಏನೇನೋ ಒಂದು ಕೆಲಸಗಳಲ್ಲಿ ಸುಖ ಸಿಗುತ್ತೆ. ಕೆಲವೊಬ್ಬರಿಗೆ ಕಲ್ ಕುಟ್ಟೋದ್ರಿಂದನೇ ಸ್ವಲ್ಪ ಹ್ಯಾಪಿ ಆಗುತ್ತೆ, ಕೆಲವೊಬ್ಬರಿಗೆ ಮಳೆ ನೋಡ್ತಾ ಇದ್ರೆ ಚೆನ್ನಾಗಿರುತ್ತೆ, ಕೆಲವೊಬ್ಬರಿಗೆ ಗೋಡೆ ಮೇಲಿರೋ ಹಲ್ಲಿ ಚುಚ್ಚು ಅಂತ ನೋಡ್ತಾ ಇದ್ರೆ ಖುಷಿ ಆಗುತ್ತೆ, ಕೆಲವೊಬ್ಬರಿಗೆ ಓಡಿದ್ರೆ ಖುಷಿ ಆಗುತ್ತೆ. ಹಿಂಗೆ ಏನೇನೇನೇನೋ ಕೆಲವೊಬ್ಬರಿಗೆ ಆಸೆ ಇರುತ್ತೆ. ಸೊ ಯಾಕೆ ಹಿಂಗೆ ಅಂತ ನೀವು ಯೋಚನೆ ಮಾಡಿದೀರಾ? ಅಂದ್ರೆ ಯಾಕೆ ಮನುಷ್ಯರು ಕೆಲವೊಬ್ರು ಹಿಂಗೆ ಹುಟ್ಟು ಬಿಡ್ತಾರೆ, ಹಿಂಗೆ ಯಾಕೆ ಫಾರ್ಮ್ ಆಗ್ಬಿಡ್ತಾರೆ? ಅವ್ರಿಗೆ ಇದೇ ಯಾಕೆ ಇಷ್ಟ ಇರುತ್ತೆ? ಕೆಲವೊಬ್ಬರಿಗೆ ಬದನೆಕಾಯಿ ಅಂದ್ರೆ ಇಷ್ಟನೇ ಇರೋದಿಲ್ಲ. ಯಾಕೆ ಅವರು ಅದನ್ನ ತಿನ್ನೋದೇ ಇಲ್ಲ, ಬೇರೆ ಎಲ್ಲ ತಿಂತಾರೆ. ಸೊ ಈ ತರ ಎಲ್ಲ ಆದಾಗ ಒಂದು ನಮಗೆ ಕಾಮನ್ ಆಗಿರೋದು ಏನ್ ಬರುತ್ತೆ ಮೈಂಡ್ಗೆ, ಅವರಿಗೆ ಏನ್ ಇಷ್ಟನೋ ಅದನ್ನ ಮಾಡ್ತಾರೆ ಅನ್ನೋದು. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸತ್ಯ. ನಿಮಗೆ ಏನ್ ಇಷ್ಟನೋ ಅದನ್ನ ನೀವು ಮಾಡ್ತೀರಿ. ಯಾರು ಏನೇ ಹೇಳಿದ್ರು ಕೂಡ ನಿಮಗೇನ್ ಇಷ್ಟನೋ ಫೈನಲ್ ಆಗಿ ಅದನ್ನೇ ನಿಮ್ಮ ಮನಸ್ಸು ಡಿಸಿಷನ್ ತಗೊಳುತ್ತೆ. ಸೊ ಹೀಗಿರುವಾಗ ಯಾಕೆ ನಮಗೆ ಆ ತರ ಒಂದು ವಸ್ತುಗಳು ಇಷ್ಟ ಆಗ್ತವೆ ಅಂತ ಹೇಳಿ ಫಂಡಮೆಂಟಲ್ ಆಗಿ ಕ್ವಶನ್ ಮಾಡಿದ್ರೆ ಒಂದು ಆನ್ಸರ್ ಬರುತ್ತೆ. ಆ ಒಂದು ಈವೆಂಟ್, ಆ ಒಂದು ಘಟನೆ ಅಥವಾ ಆ ಒಂದು ಎಂಟಿಟಿಗೆ ಮತ್ತೆ ನಿಮಗೆ ಏನೋ ಒಂದು ಮ್ಯಾಚ್ ಆಗಿದೆ ಅಂತ. ಈಗ ಏನೋ ಒಂದು ಮ್ಯಾಚ್ ಆಗಿದ್ರೆ ತಾನೇ ಎರಡು ಜೊತೆಗಿರ್ತಾರೆ. ಅಂದ್ರೆ ನಿಮಗೆ ಆ ವಸ್ತುವನ್ನ, ಈವೆಂಟ್ ನೋಡಿದಾಗ ಏನೋ ಒಂದು ಫೀಲಿಂಗ್ ಉಂಟಾಗುತ್ತೆ ನಿಮ್ಮೊಳಗಡೆ. ಅದು ಏನ್ ಹೇಳುತ್ತೆ, ಇದನ್ನ ಮಾಡು, ಇದನ್ನ ಹೊಂದು, ಇದ್ರ ಹತ್ರ ಇರು ಅಂತ ಹೇಳಿ ಏನೋ ಒಂದು ಹಿಂಗೆ ಮ್ಯಾಚ್ ಆಗೋದು ಅಂತ. ಸೊ ಇದು ಏನಪ್ಪಾ ಮ್ಯಾಚ್ ಆಗೋದು ಅಂತ ಹೇಳಿ ನಾವು ಸರಿಯಾಗಿ ನೋಡೋದಾದ್ರೆ ವಿಜ್ಞಾನದಲ್ಲಿ ಈ ಡೇವಿಡ್ ಹಾಕಿನ್ಸ್ ಅಂತ ನೀವು ಅವ್ರ ಬಗ್ಗೆ ತಿಳ್ಕೊಳ್ಳೋಕೆ ಟ್ರೈ ಮಾಡಿದ್ರೆ, ಅವರು ಕಾನ್ಶಿಯಸ್ನೆಸ್ ಮ್ಯಾಪಿಂಗ್ ಅಂತ ಒಂದು ಬುಕ್ ಬರೆದಿದ್ದಾರೆ. ಅದ್ರಲ್ಲಿ ಅವರು ಹೇಳ್ತಾ ಹೋಗ್ತಾರೆ, ಈ ಮನುಷ್ಯನಿಗೆ ಈ ಲವ್, ಲಸ್ಟ್, ಎಂಪತಿ, ಆಂಗರ್, ಶೇಮು, ಆಮೇಲೆ ಪೀಸ್, ಜಾಯ್, ಎನ್ಲೈಟನ್ಮೆಂಟ್, ಪ್ಯೂರ್ ಟಾವು, ಈ ತರ ಹಿಂಗೆ ಡಿಫ್ರೆಂಟ್ ಲೆವೆಲ್ ಆಫ್ ಎಮೋಷನ್ಸ್ ಇದಾವಲ್ಲ. ಇದರಲ್ಲಿ ತುಂಬಾ ನೆಗೆಟಿವ್ ಇರ್ತಕ್ಕಂಥದ್ದು ಶೇಮು, ಅಸಹ್ಯ ಪಡ್ಕೊಳ್ಳೋದು, ಆಮೇಲೆ ಗಿಲ್ಟಿ ಆಗೋದು, ನಾಚಿಕೆ ಆಗೋದು, ತಪ್ಪಾಗಿರೋದು, ಮತ್ತೆ ಆಂಗರ್, ಇಂಥವೆಲ್ಲ ಕಡಿಮೆ ಒಂದು ಫ್ರೀಕ್ವೆನ್ಸಿ ಬರ್ತವೆ. ಫ್ರೀಕ್ವೆನ್ಸಿ ಅಂದ್ರೆ ನಿಮಗೆ ಏನಂತ ಅರ್ಥ ಮಾಡಿಸ್ಬೇಕು ಅಂತಂದ್ರೆ, ಈಗ ಹಿಂಗೆ ಅಗಲಾಡೋದು ಅಂತ, 1 ಸೆಕೆಂಡ್ಗೆ ಒಂದ್ಸಲ ಹಿಂಗಂದ್ರೆ 1 ಹರ್ಟ್ಸ್ ಅಂತ, 1 ಸೆಕೆಂಡ್ಗೆ 2 ಸಲ ಹಿಂಗ ಅಗಲಾಡಿದ್ರೆ 2 ಹರ್ಟ್ಸ್ ಅಂತ. ಹಿಂಗೆ ಈ ನಾವು ಯಾವಾಗಾದ್ರೂ ಒಬ್ಬರ ಮೇಲೆ ಕೋಪಗೊಂಡಾಗ, ಒಬ್ಬರ ಮೇಲೆ ಫುಲ್ ಒಂಥರ ಗಿಲ್ಟ್ ಆದಾಗ, ಏನೋ ಒಂದು ತಪ್ಪು ಮಾಡಿದೀವಿ ಅನ್ನೋ ಮನೋಭಾವ ಬಂದಾಗ, ಒಂಥರ ಕಳ್ಳನ ಮನಸ್ಸು ಹುಳ್ಳೆಗೆ ಅಂತಾರಲ್ಲ, ಆ ತರ ಒಂದು ಏನೋ ಒಂದು ತಪ್ಪು ಮಾಡಿರೋ ಒಂದು ಭಾವನೆ ಮನಸ್ಸೊಳಗಡೆ ಕಾಡ್ತಾ ಇದ್ರೆ, ಪಶ್ಚಾತ್ತಾಪ ಆ ತರ ಕಾಡ್ತಾ ಇದ್ರೆ, ಅದು ಒಂಥರ ಹಿಂಗೆ ಲೋ ಫ್ರೀಕ್ವೆನ್ಸಿಲಿ ಇರುತ್ತೆ. ಅದರಿಂದ ನಮಗೆ ಏನು ಹೆಲ್ಪ್ ಆಗಲ್ಲ. ಅದೇ ನೀವು ಮೇಲೆ ಬರ್ತಾ ಹೋದಾಗ ಈ ಜಾಯ್ ಮತ್ತೆ ಹ್ಯಾಪಿನೆಸ್ ಮತ್ತೆ ಲವ್ ಅಂತ ಏನ್ ಕರಿತೀವಿ, ಈ ಮತ್ತೆ ಖುಷಿ ಆಗೋದು, ಆಮೇಲೆ ಒಂದನ್ನ ಇಷ್ಟಪಡೋದು, ಒಬ್ರನ್ನ ಇಷ್ಟಪಡೋದು, ಈ ತರ ಹ್ಯಾಪಿನೆಸ್ ಆದಾಗ ಇದು 400 ಇಂದ 500 ಹರ್ಟ್ಸ್ ಅಂದ್ರೆ ಡೇವಿಡ್ ಹಾಕಿನ್ಸ್ ಅನ್ನೋ ಒಂದು ಸ್ಕೇಲ್ ಅಲ್ಲಿ ಬರೀತಾರೆ. ಆ ತರ ಒಂದು 500-600 ಹರ್ಟ್ಸ್ ಅಲ್ಲಿ ಬರುತ್ತೆ. ಯಾವ್ದಪ್ಪ ಮತ್ತೆ ಅತ್ಯಂತ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು, ಯಾವ ಫೀಲಿಂಗ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು ಅಂತ ನೀವು ಕೇಳಿದ್ರೆ ಪ್ಯೂರ್ ಟಾವು ಅಂತ ಬರುತ್ತೆ. ಈ ಪ್ಯೂರ್ ಟಾವು ಅಂತಂದ್ರೆ ಏನಂತಂದ್ರೆ, ಎಲ್ಲ ಕಾನ್ಶಿಯಸ್ನೆಸ್ ಅಲ್ಲೂ ನಾನು ಇದೀನಿ, ಲೈಕ್ ಒಂದೇ ಕಾನ್ಶಿಯಸ್ನೆಸ್ ಇರೋದು. ನಾ ಏನ್ ನೋಡ್ತಾ ಇದೀನಲ್ಲ, ಡಿಫ್ರೆಂಟ್ ಕಾನ್ಶಿಯಸ್ನೆಸ್ ಇದಾವೆ ಅಂತ ಒಂದು ಈ ಮಾಯೆ ಒಂದು ಎಫೆಕ್ಟ್ ಇಂದಾಗಿ ನಾವು ಬೇರೆ ಇದೀವಿ ಅನ್ನೋ ಒಂದು ಸ್ವಭಾವ ಏನ್ ಕಾಣುತ್ತೆ ನನ್ನಿಂದ, ಆ ಒಂದು ಅಲ್ಲಿ ಕಾಣ್ತಾರೋ ಲ್ಯಾಪ್ಟಾಪ್ ಬೇರೆ, ನನ್ನಿಂದ ಅಲ್ಲಿ ಕಾಣ್ತಾರೋ ಕ್ಯಾಮ್ರಾ ಬೇರೆ, ಈ ತರ ಏನು ಒಂದು ಕಾಣ್ತಾ ಇದೆ, ಇದೆಲ್ಲ ಮಾಯೆಯ ಒಂದು ಎಫೆಕ್ಟ್ ಇಂದ ಆಗ್ತಿರೋದು. ಇವೆಲ್ಲ ಮೀರಿ ಎಲ್ಲರಲ್ಲೂ ನಾ ಇದೀನಿ ಅಂತ ಬಂದಾಗ ಅದು ಪ್ಯೂರ್ ಟಾವು ಆಗುತ್ತೆ. ಅದ್ರ ಮೇಲೆ ಎನ್ಲೈಟನ್ಮೆಂಟ್ ಅದು 700 ಹರ್ಟ್ಸ್ ಗಿಂತ ಜಾಸ್ತಿ. ಸೊ ಯಾರ್ಯಾರಿಗೆ ಈ ತರ ಸೆಲ್ಫ್ ರಿಯಲೈಸೇಷನ್ ಅಥವಾ ಎನ್ಲೈಟನ್ಮೆಂಟ್ ಆಗಿರುತ್ತೋ ಅವ್ರು ಈ ತರ 700 ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಇರ್ತಾರೆ ಅಂತ ಅವ್ರ ಒಂದು ಸ್ಕೇಲ್ ಅಲ್ಲಿ ಹೇಳ್ತಾರೆ. ಅವಾಗ ನೀವು ಅನ್ಕೋಬಹುದು, ಈಗ ಇಬ್ರು ಮನುಷ್ಯರು ಫ್ರೀಕ್ವೆನ್ಸಿ ಮ್ಯಾಚ್ ಆದ್ರೆ ಇಬ್ರು ಜೊತೆಗಿರ್ತಾರೆ ಅಂತ ಹೇಳ್ತಾರೆ. ಅದು ಹೇಗೆ ಸಾಧ್ಯ ಸುಧೀಂದ್ರ ಅಂತ ಕೇಳ್ತಾರೆ. ಇದು ಬಹಳ ಸಿಂಪಲ್. ಈ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋದು ಅಂತಂದ್ರೆ ಏನು ಅಂತಂದ್ರೆ,
ನೀವು ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೆ ಔರಿಕ್ ಎನರ್ಜಿ ಇರುತ್ತೆ ನಮ್ಮ ಸುತ್ತಮುತ್ತ, ನಮ್ಮ ಬಯೋಸ್ಪಿಯರ್ ಅಂತ ಕರೀತಾರೆ. ಯಾವುದೇ ಮಾನವ ಆಗ್ಲಿ ಒಂದು ಟೈಪ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅವ್ನು ಎಮಿಟ್ ಮಾಡ್ತಾ ಇರ್ತಾರೆ. ಇದನ್ನ ದೀಪಕ್ ಚೋಪ್ರಾ ಅವರು ಹೇಳ್ತಾರೆ, ಇದು ಲೈಕ್ 10 feet ಹತ್ರ ದೂರ ಇರುತ್ತೆ, ಇದನ್ನ ಮೆಜರ್ ಮಾಡಬಹುದು ಅಂತ ಅವ್ರು ಹೇಳ್ತಾರೆ. ಆಕ್ಚುಲಿ ನೀವ್ ಕೂತಿದಿರಲ್ಲ, ಅದರಿಂದ 10 feet ದೂರ ತನಕ ನಮ್ಮ ರೇಡಿಯೇಷನ್ಗಳು ಹೋಗ್ತಾ ಇರುತ್ತೆ. ಅದನ್ನ ಔರ ಅಂತ ಕರಿತೀವಿ, ಔರಿಕ್ ಎನರ್ಜಿ ಅಂತ. ಅದ್ರೊಳಗಡೆ ಯಾರಾದ್ರೂ ಹತ್ರ ಬಂದ್ರೆ ಆ ನಿಮ್ಮ ಇಂಟೆನ್ಸಿಟಿ ಹೇಗಿದೆ, ಅದರ ಪವರ್ ಹೆಂಗಿದೆ ಅನ್ನೋದ್ರ ಮೇಲೆ ಅವ್ರು ನಿಮಗೆ ಅಟ್ರಾಕ್ಟ್ ಆಗ್ತಾರೋ ರಿಪೆಲ್ ಆಗ್ತಾರೋ ಅನ್ನೋದು ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾರೋ ಫುಲ್ ಚಾರ್ಮಿಂಗ್ ಇರೋಂತ ವ್ಯಕ್ತಿ, ಚಾರ್ಮಿಂಗ್ ಅಂದ್ರೆ ನಾನು ಮತ್ತೆ ಮಾತಾಡ್ತೀನಿ, ಮುಖದ ಚಾರ್ಮ್ ಅಲ್ಲ, ಎಕ್ಸ್ಟರ್ನಲ್ ಲುಕ್ ಅಲ್ಲ. ಯಾಕಂತಂದ್ರೆ ಎಕ್ಸ್ಟರ್ನಲ್ ಅದು ಒನ್ ಟೈಪ್ ಆಫ್ ಬ್ಯೂಟಿ ಅಷ್ಟೇ, ಅದು ಕಂಪ್ಲೀಟ್ ಬ್ಯೂಟಿ ಅಲ್ಲ. ಕಂಪ್ಲೀಟ್ ಬ್ಯೂಟಿ ಅನ್ನೋದು ಒಳಗಡೆಯಿಂದ ಬರ್ತದೆ, ಅದು ಪರ್ಸನಾಲಿಟಿಯಿಂದ ಬರೋಂಥದ್ದು. ಆ ಪರ್ಸನಾಲಿಟಿ ನಮ್ಮ ಔರಿಕ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಬರೀ ಮುಖ ಚೆನ್ನಾಗಿದ್ಬಿಟ್ರೆ ಅವ್ನಿಗೆ ಅಟ್ರಾಕ್ಟ್ ಆಗ್ಬಿಡ್ತೀನಿ ಹಾಗಲ್ಲ ಅದು. ಸೊ ಹೀಗೆ ಒಬ್ಬ ಯಾರಾದ್ರೂ ಹಂಗೆ ತುಂಬಾ ಲೈಕ್ ಅಟ್ರಾಕ್ಟಿವ್ ಇರೋ ವ್ಯಕ್ತಿ ಇದ್ದಂತಂದ್ರೆ, ಲೈಕ್ ಬೋತ್ ಫಿಸಿಕಲಿ ಮತ್ತೆ ಈ ತರ ಒಳಗಡೆ ಕ್ಯಾರೆಕ್ಟರ್ ವೈಸ್ ಇಂದ, ಅವನ ಸುತ್ತಮುತ್ತ ಏನೊಂದು ಇಂಟೆನ್ಸಿಟಿ ಇರುತ್ತೆ, ಅದು ತುಂಬಾ ಹೆವಿ ಲೈಕ್ ಇಂಟೆನ್ಸ್ ಆಗಿರೋದ್ರಿಂದ ಫೀಲ್ಡ್, ಯಾರಾದ್ರೂ ಅವ್ನ ಹತ್ರ ಬಂದ್ರೆ ಅವ್ನ ಮಾತು ಕೇಳ್ತಾ ಇದ್ರೆ ಅವ್ನ ಹಂಗೆ ನೋಡ್ಬೇಕನ್ಸುತ್ತೆ, ಅವನ ಹತ್ರ ಇರ್ಬೇಕನ್ಸುತ್ತೆ, ಒಂದು ಲೈಕ್ ಫ್ರೆಂಡ್ಶಿಪ್ ಮಾಡ್ಬೇಕನ್ಸುತ್ತೆ. ಈ ತರ ಎಲ್ಲ ಒಂದು ಫೀಲಿಂಗ್ ಬರ್ತಾ ಹೋಗುತ್ತೆ. ಇದು ಯಾಕೆಪ್ಪ ಅಂತಂದ್ರೆ, ನಮ್ಮ ಫೀಲ್ಡ್, ನಮ್ಮ ಏನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತಂದ್ರೆ, ಮತ್ತು ಆ ವ್ಯಕ್ತಿಯ ಫೀಲ್ಡ್, ಯಾರು ಹೇಳಿದ ಅಟ್ರಾಕ್ಟಿವ್ ವ್ಯಕ್ತಿ, ಅವನ ಫೀಲ್ಡ್ ಹತ್ರ ಬಂದಾಗ ಎರಡು ಕೊಲೆಡ್ ಆಗುತ್ತೆ. ಇದು ಎರಡು, ನೀವು ಹೆಂಗೆ ನಾನು ಒಂದು ಎಕ್ಸಾಂಪಲ್ ಹೇಳಿದ್ದೆ ನೋಡಿ, ಕೆರೆಯಲ್ಲಿ ಈ ಕಡೆ ಒಂದು ಕಲ್ಲು ಹಾಕಿ ಈ ಕಡೆ ಒಂದು ಕಲ್ಲು ಹಾಕಿ ಎರಡು ವೇವ್ಗಳು ಹಿಂಗೆ ಡಿಕ್ಕಿ ಹೊಡಿತವೆ. ಸೊ ಈ ತರ ಡಿಕ್ಕಿ ಹೊಡೆದಾಗ ಈ ಫೀಲ್ಡ್ಗಳು ಇದು ಒಂದಕ್ಕೊಂದು ಇಂಟರ್ಫಿಯರ್ ಆದಾಗ ನಾವ್ ಇದಕ್ಕೆ ಇಂಟರ್ಫಿಯರೆನ್ಸ್ ಅಂತ ಕರಿತೀವಿ. ಇಂಟರ್ಫಿಯರೆನ್ಸ್ ಅಂತಂದ್ರೆ ಒಂದರ ಮೇಲೊಂದು ಹೋಗುವುದು ಅಂತ ಅರ್ಥ. ಹೀಗಾದಾಗ ಎರಡು ಪಾಸಿಬಿಲಿಟಿ ಇರ್ತವೆ. ಒಂದು ಕನ್ಸ್ಟ್ರಕ್ಟಿವ್ ಇಂಟರ್ಫಿಯರೆನ್ಸ್, ಎರಡನೇದು ಡಿಸ್ಟ್ರಕ್ಟಿವ್ ಇಂಟರ್ಫಿಯರೆನ್ಸ್ ಅಂತ. ಏನಪ್ಪಾ ಇದು ಕನ್ಸ್ಟ್ರಕ್ಟಿವ್ ಇಂಟರ್ಫಿಯರೆನ್ಸ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಅವನ ಎಮಿಟ್ ಮಾಡ್ತಕ್ಕಂತ ಫ್ರೀಕ್ವೆನ್ಸಿ, ಫಾರ್ ಎಕ್ಸಾಂಪಲ್ ಈಗ ಅವನು 500 Hz ಅಲ್ಲಿ ಫುಲ್ ಜಾಯ್ಫುಲ್ ಆಗಿ ಒಂದು ಭಾಷಣ ಮಾಡ್ತಾ ಇದ್ದಾನೆ ಅಥವಾ ಏನೋ ಕೊಡ್ತಾ ಇದ್ದಾನೆ. ನೀವು ಅವ್ನು ಕೇಳ್ತಾ ನೀವು ಸ್ವಲ್ಪ ಬೇಜಾರಿದ್ರಿ, ನಿಮ್ಮ ಫ್ರೀಕ್ವೆನ್ಸಿ ರೈಸ್ ಆಯ್ತು, ಯಾಕಂದ್ರೆ ಅವ್ನು ನಿಮಗೆ ಹೋಗ್ ಕೊಟ್ಟ, ಅವ್ನು ಏನೋ ಮಾತಾಡ್ತಿದ್ರು ಕೂಡ ನಿಮ್ಮಲ್ಲಿ ಏನೋ ಒಂದು ಮಾಡ್ಬೋದಂತ ಒಂದು ಆಶಾಭಾವನೆ ಬಂದ್ಬಿಡ್ತು. ಸೊ ನೀವು ಇಲ್ಲಿದ್ದವರು ಹಿಂಗೆ ಮೇಲ್ ರೈಸ್ ಆಗ್ತಾ ಅವ್ನ ಫ್ರೀಕ್ವೆನ್ಸಿ ಮ್ಯಾಚ್ ಆದ್ರೆ, ಇವಾಗ ಎರಡು ವೇವ್ಗಳು ಅಲ್ಲಿದ್ದಾವೆ, ನಿಮ್ಮಿಂದ ಬಂದಂತ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಅವನಿಂದ ಬಂದಂತ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಇವೆರಡು ಡಿಕ್ಕಿ ಹೊಡಿತವೆ ಅಂತ ಹೇಳಿದೀನಿ. ಇವು ಹೊಡೆದಾಗ ಯಾವ ತರ ಆಗುತ್ತೆ ಅಂದ್ರೆ ಕನ್ಸ್ಟ್ರಕ್ಟಿವ್ ಆಗುತ್ತೆ. ಅಂದ್ರೆ ಒಂದರ ಮೇಲೊಂದು ಪರ್ಫೆಕ್ಟ್ ಆಗಿ ಅಲೈನ್ ಆದಾಗ ಅದು ಕನ್ಸ್ಟ್ರಕ್ಟ್ ಆಗುತ್ತೆ, ಅಂದ್ರೆ ಎಕ್ಸ್ಟ್ರಾ ಜಾಸ್ತಿ ಆಗುತ್ತೆ. ನಿಮ್ಮ ಇಬ್ರದ್ದು ಇಂಟರ್ಫರೆನ್ಸ್ ಪ್ಯಾಟರ್ನ್ ಜಾಸ್ತಿ ಆಗಿ ಒಂದು ರಿಸಲ್ಟೆಂಟ್ ಫೋರ್ಸ್ ಬಂದ್ಬಿಡುತ್ತೆ. ಈಗ ಅವನು ಅವಳು ಒಂದೇ ಫ್ರೀಕ್ವೆನ್ಸಿ ಮ್ಯಾಚ್ ಆದ್ರೆ ಅವನು ಇಲ್ಲ ಅವಳು ಇಲ್ಲ, ಇಲ್ಲಿ ಅಸ್ ಅಂತ ಬರುತ್ತೆ, ನಾವು ಅಂತ ಬಂದ್ಬಿಡುತ್ತೆ. ಹೊಸ ವ್ಯಕ್ತಿನೇ ಫಾರ್ಮ್ ಆಗೋಗ್ಬಿಡುತ್ತೆ, ಹೊಸ ಪರ್ಸನಾಲಿಟಿನೇ ಫಾರ್ಮ್ ಆಗೋಗ್ಬಿಡುತ್ತೆ. ಇದು ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಅಕಸ್ಮಾತ್ ಯಾರೊಬ್ಬ ಕೆಟ್ಟ ವ್ಯಕ್ತಿ ಬಾಯ್ ಬಿಟ್ರೆ ಏನೋ ಮಾತಾಡ್ತಿರ್ತಾನೆ, ಫುಲ್ ಅವ್ನು ಕೇಳ್ಬಿಟ್ರೆ ನೆಗೆಟಿವಿಟಿ ಬಂದ್ಬಿಡುತ್ತೆ. ನೀವು ಇಲ್ಲಿರ್ತೀರಾ ಜಾಯ್ ಅಂತ, ಅವ್ನ್ ಮಾತು ಕೇಳ್ತಾ ನಿಮಗೆ ಏನಪ್ಪಾ ಇವ್ನು ಹಿಂಗ್ ಮಾತಾಡ್ತಿದ್ದಾನೆ, ಡಿಪ್ರೆಸಿವ್ ಆಗಿ ಕಡಿಮೆ ಬರ್ತಾ ಇನ್ನೂ ಕಡಿಮೆ ಹೋಗ್ಬಿಟ್ಟು ಏನಾಗ್ಬಿಡುತ್ತೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಲೋ ಫ್ರೀಕ್ವೆನ್ಸಿಗಳು ಇದು ಲೋ ಫ್ರೀಕ್ವೆನ್ಸಿಗಳು, ಇವಂದು ಟೋನೇ ಇಲ್ಲ, ನಿಮ್ದೆ ಯಕಡೆ ಟೋನ್ ಇಲ್ಲ, ಎರಡು ಡಿಕ್ಕಿ ಹೊಡೆದಾಗ ಡೌನ್ ಆಗುತ್ತೆ. ಅಲ್ಲೂ ಕೂಡ ನಾವನ್ನು ಬರುತ್ತೆ, ಬಟ್ ಆ ಕಾನ್ಸೆಪ್ಟ್ ಫುಲ್ ಡೌನ್ ಆಗಿಬಿಡುತ್ತೆ ಅಲ್ಲಿ ಇಂಟರ್ಫರೆನ್ಸ್ ಪ್ಯಾಟರ್ನ್. ಸೊ ಈ ತರ ಫೀಲಿಂಗ್ ಗಳು ವರ್ಕ್ ಆಗ್ತವೆ. ಈ ತರ ಏನಾದ್ರು ಮ್ಯಾಚ್ ಆಗೋದು, ಈ ಜನರಿಗೆ ಮ್ಯಾಚ್ ಆಗೋದು ಅಂತ ಹೆಂಗ್ ಕರೀತಾರಲ್ಲ, ಮ್ಯಾಚ್ ಅನ್ನೋದು ಪರ್ಸನಾಲಿಟಿ ಲೈಕ್ ಫಿಸಿಕಲ್ ಸಂಬಂಧಪಟ್ಟಿರೋದು, ಅಥವಾ ಈ ಒಂದು ಹಿಂಗೊಂದು ಗ್ರೂಪ್ ಇರುತ್ತೆ ಪೀಪಲ್, ಅವ್ರಿಗೆ ಹಿಂಗ್ ಮ್ಯಾಚ್ ಆಗ್ಬೇಕು, ಅವರಷ್ಟು ಇವರೇ ಮ್ಯಾಚ್ ಆಗ್ಬೇಕು, ಹಿಂಗೆ ಎಲ್ಲೂ ರೂಲ್ಸ್ ಇಲ್ಲ. ಮ್ಯಾಚ್ ಆಗೋದು ಅಂತಂದ್ರೆ ಏನು ಅಂತಂದ್ರೆ, ಒಬ್ಬರ ಚಿಂತನೆಗಳು, ಒಬ್ಬರ ವ್ಯಕ್ತಿತ್ವ ಇನ್ನೊಬ್ಬರ ಚಿಂತನೆಗಳಿಗೆ, ಇನ್ನೊಬ್ಬರ ವ್ಯಕ್ತಿತ್ವಕ್ಕೆ ಎಷ್ಟರ ಮಟ್ಟಿಗೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ನ ಕ್ರಿಯೇಟ್ ಮಾಡುತ್ತೆ, ಎಷ್ಟರ ಮಟ್ಟಿಗೆ ಅದು ಇಬ್ಬರ ಒಂದು ವ್ಯಕ್ತಿತ್ವವನ್ನ ಎತ್ತಿ ಹಿಡಿಯುತ್ತೆ. ಒಬ್ಬನ್ನ ಎತ್ತಿ ಹಿಡಿಬಾರ್ದಿಲ್ಲಿ, ಎರಡು ವ್ಯಕ್ತಿಗಳು ಇಂಟರ್ಫಿಯರ್ ಆದಾಗ ಇಬ್ರು ಬೆಳಿಬೇಕು. ಹಂಗಿದ್ರೆ ಮಾತ್ರ ಅದಕ್ಕೆ ಕರೆಕ್ಟ್ ಮ್ಯಾಚಿಂಗ್ ಅಂತ ಕರಿತೀವಿ. ಇಲ್ಲಿ ಒಬ್ಬರ ಮೇಲೆ ನಾನು ಹಿಡಿತ ಸಾಧಿಸ್ತೀನಿ ಅಂತಂದ್ರೆ, ಅವರು ಈ ಸ್ಲೇವ್ ಆಗಿರ್ತಾರೆ, ಇವ್ರು ಮಾಸ್ಟರ್ ಆಗಿರ್ತಾರೆ, ಆದ್ರೂ ಅವ್ರ ಜೊತೆಗೆ ಇರ್ತಾರೆ ಅಂತ ಅಂದ್ರೆ ಕೂಡ ಅದು ಮ್ಯಾಚ್ ಅನ್ಸ್ಕೊಳ್ಳಲ್ಲ. ಇದು ಒಂಥರ ಮಾಸ್ಟರ್ ಮತ್ತೆ ಸ್ಲೇವ್ ಇದ್ದಂಗೆ, ಇದೆಲ್ಲ ಮ್ಯಾಚ್ ಆಗಲ್ಲ. ಸೊ ಮ್ಯಾಚ್ ಅನ್ನೋದ್ರ ಬಗ್ಗೆ ಏನು ಅಂತಂದ್ರೆ, ಆತರ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗಬೇಕು, ಇಬ್ರು ಈಗ ಬೆಳಿಬೇಕು ಅನ್ನೋ ಆ ಒಂದು ಫೀಲಿಂಗ್ ಕ್ರಿಯೇಟ್ ಆಗ್ಬೇಕು ಅಂತ ಫ್ರೀಕ್ವೆನ್ಸಿಯಿಂದ. ಸೊ ಇದ್ರ ಬಗ್ಗೆ ನಾನು ರಿಸರ್ಚ್ ಮಾಡ್ತಾ ಹೋದಾಗ ಓಕೆ ಇವೆಲ್ಲ ಫ್ರೀಕ್ವೆನ್ಸಿ ಅಂತ ಓಕೆ ಅಂತ, ಆದ್ರೆ ಈ ಕೋಪಕ್ಕೆ ಇಷ್ಟೇ ಫ್ರೀಕ್ವೆನ್ಸಿ ಅಂತ ಹೆಂಗ್ ಕಂಡಿಡಿದ್ರು? ಈಗ 300 Hz ಅಂತ ಹೇಳ್ತಾರೆ ಕೋಪಕ್ಕೆ, ಜಾಯ್ಗೆ 500 Hz ಅಂತ ಹೇಳ್ತಾರೆ, ಎನ್ಲೈಟನ್ಮೆಂಟ್ ಅಂದ್ರೆ 700 Hz ಅಂತ ಹೇಳ್ತಾರೆ. ಅದಕ್ಕಿಂತ ಜಾಸ್ತಿ ಪ್ಯೂರ್ ಆಗೋ ಕಾನ್ಶಿಯಸ್ನೆಸ್
ಇನ್ಫೈನೈಟ್ ಕಾನ್ಶಿಯಸ್ನೆಸ್ ಒಂದಾಗ್ಬಿಡೋದು, ಸ್ಪಿರಿಚುವಲ್ ಬೀಯಿಂಗ್ ಹಂಗೆಲ್ಲ ಹೇಳ್ತಾರೆ. ಹೆಂಗೆ ಇದನ್ನ ಒಂಥರ ಒಂದು ಮಾಡೆಲ್ ಬೇಕಲ್ಲ ಸುಧೀಂದ್ರ, ಸಿಸ್ಟಮ್ಯಾಟಿಕ್ ಮಾಡೆಲ್ ಬೇಕು, ಒಂದು ಪ್ರಾಕ್ಟಿಕಲ್ ಮಾಡೆಲ್ ಬೇಕು. ಈ ನಂಬರ್ಗಳಿಗೆ ಮತ್ತೆ ಈ ಫೀಲಿಂಗ್ಗಳಿಗೆ ಹೆಂಗೆ ನೀನು ಅದನ್ನ ಮ್ಯಾಚ್ ಮಾಡ್ತಾ ಇದೀಯ ಅಂತ ಅಂದಾಗ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ನಮಗೆ ಈ ಟೆಲಿಕಮ್ಯುನಿಕೇಶನ್ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಇದನ್ನ ನಾನು ಆಂಟೆನಾಸ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ ಒಂದು ಕಂಪ್ಯಾರಿಸನ್ ಕೊಡ್ತಾ ಮನುಷ್ಯನ ಫೀಲಿಂಗ್ಸ್ ಗಳು ಅವನ ಥಾಟ್ಸ್ ಗಳಿಂದ ಹೆಂಗೆ ಕ್ರಿಯೇಟ್ ಆಗ್ತವೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನ ಎಂದಿನಂತೆ ನಾನು ನನ್ನ ಐಪ್ಯಾಡ್ ಅಲ್ಲಿ ಕರ್ಕೊಂಡೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ಎನರ್ಜಿ ಸ್ಟ್ರಕ್ಚರ್ ಆಫ್ ಅ ಮ್ಯಾನ್ ಅಂತ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಎನರ್ಜಿ ಸ್ಟ್ರಕ್ಚರ್ ಆಫ್ ಅ ಮ್ಯಾನ್ ಅಂತ ಏನಪ್ಪ ಇದು ಎನರ್ಜಿ ಸ್ಟ್ರಕ್ಚರ್ ಅಂತಂದರೆ, ಇಲ್ಲಿ ನೀವು ನೀಟಾಗಿ ನೋಡ್ತಾ ಇದ್ದೀರಾ, ಒಂದು ಪಿರಮಿಡ್ ಕಾಣ್ತಾ ಇದೆ ಇಲ್ಲಿ ಈ ಥರ. ಈ ಪಿರಮಿಡ್ಡು ಇಲ್ಲೊಂದು ಸ್ಮಾಲ್ ಪಿರಮಿಡ್ ಕಾಣ್ತಾ ಇದೆ. ಸೊ 2 ಪಿರಮಿಡ್ ಕಾಣ್ತಾ ಇದೆ ನಿಮಗೆ. ಇದ್ರ ಮಧ್ಯಕ್ಕೆ ಚಿಕ್ಕ ಗ್ಯಾಪ್ ಇದೆ, ಇಲ್ಲಿ ನೀವು ನೋಡ್ಬೋದು 2 ಚಿಕ್ಕ ಒಂದು ಗ್ಯಾಪ್ ಇದೆ. ಸೊ ಏನಪ್ಪ ಇದು ಪಿರಮಿಡ್ಗಳು ಅಂತ ನೀವು ನೋಡ್ತಾ ಇದ್ದರೆ, ಈ ಮಾನವನ ಕಾನ್ಷಿಯಸ್ನೆಸ್ ಅನ್ನೋದನ್ನು ಹೀಗೆ ಮ್ಯಾಪ್ ಮಾಡ್ತಾರೆ. ಮಾನವ ಅನ್ನೋದು ಈ ಪಿರಮಿಡ್ ಒಳಗೆ ಇರ್ತಾನೆ, ಆಯಿತಾ. ಇದು ಮಾನವ. ಇಲ್ಲಿ ಸುತ್ತಮುತ್ತ ಕಲರ್ ಕಾಣ್ತಾ ಇದೆಯಲ್ಲ, ಇದಕ್ಕೆ ನಾವು ಬಯೋಸ್ಪಿಯರ್ ಅಂತ ಕರಿತೀವಿ. ಅಂದರೆ ನಾನು ಏನು ಹೇಳಿದೆ, ಆ ಒಂದು 8 ಫೀಟ್ ಇರುತ್ತೆ, ಅದೊಂದು ಕಣ್ಣಿಗೆ ಕಾಣಾರ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ, ಅದು ಈ ಬಯೋಸ್ಪಿಯರ್. ಆದರೆ ಇಲ್ಲಿ ಇರೋದು ಏನಪ್ಪ, ಚಿಕ್ಕ ಒಂದು ಟ್ರ್ಯಾಂಗಲ್ ಇದು ಅಂತಂದರೆ ಇದಕ್ಕೆ ನಾವು ಪರ್ಸ್ನಾಲಿಟಿ ಅಂತ ಕರಿತೀವಿ. ಪರ್ಸನಾಲಿಟಿ ಅಂತ ಅಂದರೆ ವ್ಯಕ್ತಿತ್ವ. ನಿಮ್ಮ ಟೋಟಲ್ ನೀವು ಮಾಡ್ತಕ್ಕಂಥ ಚಿಂತನೆ, ನಿಮಗೆ ಯಾಕೆ ಆ ಥರ ಇರ್ತೀರಾ, ನಿಮ್ಮ ಯೋಚನೆಗಳು ಯಾಕೆ, ನಿಮ್ಮ ಡಿಸಿಷನ್ಗಳು ಯಾಕೆ ಅನ್ನೋದು ಈ ಪರ್ಸ್ನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಯಾರೇ ಅಟ್ರಾಕ್ಟ್ ಆದರೂ ಕೂಡ ಅದು ಇದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ ಹೊರತು ನಿಮಗೆ ನೀವು ಅನಿಸ್ಬೋದು ಒಬ್ಬರು ಚೆನ್ನಾಗಿದ್ದರೆ ಅಟ್ರಾಕ್ಟ್ ಆಗುತ್ತೆ, ಅದೇನು ಯಾವಾಗಲೂ ಪರ್ಸ್ನಾಲಿಟಿ ಇರಬೇಕಂತ ಏನಿಲ್ಲ. ಅದು ಹೌದು, ಆದರೆ ಅದು 100% ಸತ್ಯ ಅಲ್ಲ. ಆದರೆ 100% ಸತ್ಯ ಇರೋದು ಈ ಪರ್ಸ್ನಾಲಿಟಿ ಅನ್ನೋ ಒಂದು ಮೂಲ ಕಾರಣದಲ್ಲಿ ಅಡಗಿರುತ್ತೆ ಅಟ್ರಾಕ್ಷನ್ ಅನ್ನೋದು. ಆದರೆ ಈ 2 ಗ್ಯಾಪ್ ಇದೆಯಲ್ಲ, ಮತ್ತು ಇದು ಏನು ಅಂತ ನೀವು ಕೇಳಿದಾಗ, ಈ ಗ್ಯಾಪು ಪರ್ಸ್ನಾಲಿಟಿಗೆ ಮತ್ತು ಮನುಷ್ಯನಿಗೆ ಇರೋ ಸಂಬಂಧ, ಅದೇ ನಮ್ಮ ಕಾನ್ಷಿಯಸ್ನೆಸ್ ಅಂತ ಕರೀತಾರೆ. ಕಾನ್ಷಿಯಸ್ನೆಸ್ಸು ಅಂದರೆ ಬರೀ ಪರ್ಸ್ನಾಲಿಟಿ ಎಕ್ಸಿಸ್ಟ್ ಇರೋಕ್ಕೆ ಸಾಧ್ಯ ಇಲ್ಲ, ಬರೀ ಮನುಷ್ಯ ಅಂತೇಳಿ ಇರೋಕ್ಕೆ ಸಾಧ್ಯ ಇಲ್ಲ. ಅವೆರಡು ಮಿಕ್ಸ್ ಆಗಿರಬೇಕಲ್ಲ. ಮನುಷ್ಯ ಅಂತಂದರೆ ಅವನಿಗೆ ಬೇಸಿಕ್ ಕ್ಯಾರೆಕ್ಟರೇ ಪರ್ಸ್ನಾಲಿಟಿ. ಅವೆರಡು ಇರಬೇಕು ಅಂತಂದ್ರೆ ಅವನಿಗೆ ಜೀವ ಅನ್ನೋದು ಇರಬೇಕು. ಆ ಜೀವನೇ ಈ ಕಾನ್ಷಿಯಸ್ನೆಸ್ಸು. ಈ ಜೀವ ಅಥವಾ ಇದು ಲಯದಲ್ಲಿ ಏನೊಂದು ಇಡೋವಂಥ ಶಕ್ತಿ ಇರುತ್ತೋ ಆ ಒಂದು ಶಕ್ತಿನೇ ಈ ಕಾನ್ಷಿಯಸ್ನೆಸ್. ಅದು ಇವೆರಡರ ಮಧ್ಯೆ ಹರಿತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಥಾಟ್ ಅನ್ನೋದು ಈಗ ಹೊರಗಡೆಯಿಂದ ಬರ್ತಕ್ಕಂಥ ಹೀಗೆ ವೇವ್ಸ್ಗಳು, ತರಂಗಗಳು, ಆಯಿತಾ. ಈಗ ಇದು ಆ್ಯಂಗರ್ ಅಂತಂದರೆ ಈ ಫ್ರೀಕ್ವೆನ್ಸಿ, ಲವ್ ಅಂದರೆ ಈ ಫ್ರೀಕ್ವೆನ್ಸಿ, ಲಸ್ಟ್ ಅಂದರೆ ಈ ಫ್ರೀಕ್ವೆನ್ಸಿ, ಈ ಫ್ರೀಕ್ವೆನ್ಸಿಯಲ್ಲಿ ಎನ್ಲೈಟನ್ಮೆಂಟ್ ಆಗೋದು ಏನೋ ಒಂದು ದೊಡ್ಡ ಥಾಟ್, ಈ ಫ್ರೀಕ್ವೆನ್ಸಿ. ಇವೆಲ್ಲ ಬಂದು ಫಸ್ಟು ಈ ಸಣ್ಣ ಟ್ರ್ಯಾಂಗಲ್ಗೆ ಬರೀತವೆ ಪರ್ಸ್ನಾಲಿಟಿಗೆ. ಈ ಪರ್ಸ್ನಾಲಿಟಿಯಲ್ಲಿ ಎಲ್ಲ ಇನ್ಫಾರ್ಮೇಷನ್ ಅಡಗಿರುತ್ತೆ. ಯಾವ ಥರ ಟ್ರೀಟ್ ಮಾಡಬೇಕು, ಕೋಪದಿಂದ ಇರೋ ವ್ಯಕ್ತಿಗಳನ್ನು ಯಾವ ಥರ ಟ್ರೀಟ್ ಮಾಡಬೇಕು, ಒಬ್ರು ಇಷ್ಟಪಡ್ತಾ ಇದ್ದರೆ ಅವ್ರನ್ನ ಯಾವ ಥರ ನಾವು ರಿಪ್ಲೈ ಮಾಡಬೇಕು. ಅದರಿಂದ ಈ ಕಾನ್ಷಿಯಸ್ನೆಸ್ ಫೀಲ್ಡ್ಗೆ ಇದ್ರ ಥ್ರೂ ಮೂಲಕ ಬ್ರೈನಿಗೆ ಹೋಗುತ್ತೆ. ಬ್ರೈನ್ ಮತ್ತೆ ಅದನ್ನೆಲ್ಲ ಪ್ರೊಸೆಸ್ ಮಾಡಿ ಮತ್ತೆ ಪರ್ಸ್ನಾಲಿಟಿಗೆ ಕಳಿಸುತ್ತೆ. ಹಾಗೆ ಮಾಡಿ ಈಗ ಅದರಿಂದ ನಾವು ಒಂದು ಬೇರೆ ಫ್ರೀಕ್ವೆನ್ಸಿ ಎಮಿಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಯಾರೋ ಹಿಂಗೆ ಲವ್ ಅನ್ನೋ ಫ್ರೀಕ್ವೆನ್ಸಿ ಬರ್ತಾ ಇದೆ ಅಂತಂದರೆ ನಿಮಗೆ ಅದು ಬ್ರೈನಿಂದ ಪ್ರೊಸೆಸ್ ಮಾಡೋದು ಇಷ್ಟ ಇದ್ದರೆ ನಿಮಗೆ ಅದೇ ಫ್ರೀಕ್ವೆನ್ಸಿನೇ ಹೊರ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇದು 500 ಅಂತ ಬರ್ತಾ ಇದ್ದರೆ 500 ಹರ್ಟ್ಸ್ ಅಂತ, ಇಲ್ಲಿಂದ ಕೂಡ 500 ಹರ್ಟ್ಸೇ ಹೋಗುತ್ತೆ. ಅವಾಗ ಇದು ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಯಿತು ಅಂತ ನಾನು ಹೇಳಿದ್ನಲ್ಲ. ಯಾವಾಗ ವ್ಯಕ್ತಿತ್ವ ಮ್ಯಾಚ್ ಆಗುತ್ತೋ ಆವಾಗ ನಿಮ್ಮ ಫ್ರೀಕ್ವೆನ್ಸಿ ಅವರ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋ ಅನ್ನೋ ಕಾನ್ಸೆಪ್ಟ್ ಇದೆ. ಹೀಗೆ ಡಿಫ್ರೆಂಟ್ ಫ್ರೀಕ್ವೆನ್ಸಿಗಳು ಹೀಗೆ ಬರ್ತಾ ಥಾಟ್ಸ್ ಅನ್ನೋದು ಹೊರಗಡೆಯಿಂದ ವೇವ್ಸು ಅದು ಬಂದು ಪರ್ಸ್ನಾಲಿಟಿಗೆ ಬಡದು ಅದು ಅಲ್ಲಿಂದ ಮಾನವನ ಬ್ರೈನಿಗೆ ಟ್ರಾನ್ಸ್ಫರ್ ಆಗಿ ಮತ್ತೆ ಬ್ರೈನಿಂದ ಈ ಪರ್ಸ್ನಾಲಿಟಿಗೆ ಹೋಗಿ ಹಾಗೆ ಥಾಟ್ಸ್ಗಳು ಮತ್ತೆ ಹೊರಗೆ ಹೋಗ್ತವೆ ಪ್ರಪಂಚದಲ್ಲಿ. ನಾವೆಲ್ಲ ಥಾಟ್ಸ್ಗಳಿಂದ ಲೈಕ್ ಸುತ್ತುವರೆದು ಬಿಟ್ಟಿದ್ದೀವಿ. ಹೀಗೆ ಮನುಷ್ಯ ಇದ್ದಾನೆ ಅಂತಂದರೆ ಈಗ ಇಬ್ಬರು ಮನುಷ್ಯರು ಇರ್ತಾರಲ್ಲ, ಇವ್ರು ಮಾಡೋ ಥಾಟ್ಸ್ಗಳು ಈ ಥರ, ಇವ್ರು ಮಾಡೋ ಥಾಟ್ಸ್ಗಳು ಈ ಥರ ಹೀಗೆ ಮಿಕ್ಸ್ ಆಗಿ ತರಂಗಗಳ ಮೂಲಕ ಎಲ್ಲ ಕಡೆ ಥಾಟ್ಸ್ ಹೊರದು ಬಿಟ್ಟಿದೆ. ಒಬ್ಬರಲ್ಲ 8 ಬಿಲಿಯನ್ ವ್ಯಕ್ತಿಗಳಿದ್ದೀವಿ. ಈ ಥರ ಇದೊಂದು ವರ್ಕ್ ಆಗುತ್ತೆ. ಆದರೆ ಇವೆಲ್ಲ ಎಲ್ಲಿ ಕಾಣ್ತವೆ, ಇವೆಲ್ಲ ನೀ ಸುಮ್ಮನೆ ಹೇಳ್ತೀಯಾ, ಅದು ಇವೆ ನಿಜವಾಗ್ಲೂ ನಡೀತವೆ ಅಂತ ಹೆಂಗೆ ನಂಬೋದು ಅಂತಂದರೆ ಎಲ್ಲದಕ್ಕೂ ಈಗ ನಂಬಿಕೆ ಅನ್ಕೊಳ್ತಾ ಹೋದರೆ ಇಲ್ಲೊಂದು ಫಿನಾಮಿನ ಕಾಣಿಸುತ್ತೆ. ಇಲ್ಲಿ ನೀವು ನೆಬುಲಾ ನೋಡ್ತಾ ಇದ್ದೀರಲ್ವಾ, ಅಂದರೆ ನೆಬುಲಾ ಅಂತಂದರೆ ನಕ್ಷತ್ರ ಸತ್ತಾಗ, ಸೂಪರ್ನೋವಾಗಿ ಸತ್ತಾಗ ಸಿಡಿಯುತ್ತೆ. ಕಲರ್ ಆಗಿ ಆಕಾಶದಲ್ಲಿ ಬಿಲಿಯನ್ ವರ್ಷಗಳ ಗಟ್ಟಲೆ ಒಂದು ದೀಪಾವಳಿ ಹಬ್ಬ ನಡೆಯುತ್ತೆ. ಬರೀ ಒಂದು ದಿನಲ್ಲ, ಬಿಲಿಯನ್ ವರ್ಷಗಳ ಗಟ್ಟಲೆ ನಡೆಯುತ್ತೆ, ಮಿಲಿಯನ್ ವರ್ಷಗಳ ಗಟ್ಟಲೆ. ಆ ದೀಪಾವಳಿ ಇದು ಆಕಾಶದಲ್ಲಿ ನಡೆಯೋ ಕಾಸ್ಮಿಕ್ ದೀಪಾವಳಿ. ಇಲ್ಲಿ ನೋಡಿ, ಇದು ಕ್ರ್ಯಾಬ್ ನೆಬುಲಾ ಅಂತ ಕರೀತಾರೆ. ಈ ಪಿಕ್ಚರಲ್ಲಿ ನೋಡ್ತಾ ಇದ್ರಲ್ಲ, ವಿಸಿಬಲ್ ಲೈಟ್ ಅಂದರೆ ನಾವು ಕಣ್ಣಿಂದ ನೋಡಿದಾಗ ಆಕಾಶದಲ್ಲಿ ಈ ಥರ ಕ್ರ್ಯಾಬ್ ನೆಬುಲಾ ನಡೆಯುತ್ತೆ. ಆದರೆ ಬರೀ ಲೈಟ್ ಒಂದೇನ ಇರೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಲ್ಲಿ ಇಲ್ಲ.
ನೀವು ಮೊಬೈಲಲ್ಲಿ ಯೂಸ್ ಮಾಡ್ತಿರಲ್ಲ, ಇವತ್ತು ನಾನು ವೀಡಿಯೋ ನೋಡ್ಬೇಕಂದ್ರೆ ರೇಡಿಯೋ ವೇವ್ಸು, ವೈಫೈ ಯೂಸ್ ಮಾಡ್ತಿರಲ್ಲ, ಇನ್ಫ್ರಾರೆಡ್, ಟಿ ವಿ ರಿಮೋಟಲ್ಲಿ, ಅಲ್ಟ್ರಾವೈಲೆಟ್ ನಿಮ್ಮ RO UV ಮಾಡ್ತಾರಲ್ಲ ವಾಟರ್ ಫಿಲ್ಟರ್, ಅದರಲ್ಲಿ ಎಕ್ಸ್ರೇಸು ಮೂಳೆ ಮುರಿದಾಗ, ಗಾಮಾ ರೇಸು ನಮ್ಮ DNA ಇದು ಟ್ರಾನ್ಸ್ಮಿಟೇಷನ್ ಆಗಬೇಕಾದ್ರೆ, ಈ ಥರ ಡಿಫ್ರೆಂಟ್ ವೇವ್ಸಲ್ಲಿ ನೋಡಿದಾಗ ನೋಡಿ, ಇಲ್ಲಿ ಕಣ್ಣಿಂದ ನೋಡಿದಾಗಲೇ ಬೇರೆ ಕಲರು, ಇನ್ಫ್ರಾರೆಡಲ್ಲಿ ನೋಡಿದಾಗಲೇ ಬೇರೆ ಕಲರು, ರೇಡಿಯೋ ನೋಡಿದಾಗಲೇ ಕೆಂಪು ಮತ್ತು ನೀಲಿ, ಅಲ್ಟ್ರಾವೈಲೆಟಲ್ಲೇ ಬೇರೆ, ಎಕ್ಸ್ರೇಸಲ್ಲೇ ನೀಲಿ ಕಲರು, ಗಾಮಾ ರೇಸಲ್ಲಿ ಒಂದು ಡಾಟು. ಹೀಗೆ ಒಂದೇ ವಸ್ತು ಡಿಫರೆಂಟ್ ಪರ್ಸ್ಪೆಕ್ಟಿವಲ್ಲಿ, ಡಿಫರೆಂಟ್ ಪರ್ಸ್ಪೆಕ್ಟಿವ್, ಈ ಥರ ನಮಗೆ ಒಂದೇ ವಸ್ತು ಅಂತೇಳಿ ಅದು ಅನಿಸಿದ್ರು ಕೂಡ ಡಿಫ್ರೆಂಟ್ ಪರ್ಸ್ಪೆಕ್ಟಿವಲ್ಲಿ ಡಿಫ್ರೆಂಟಾಗಿ ಅದು ಬಿಹೇವ್ ಮಾಡ್ತಾ ಹೋಗ್ತದೆ. ಇದೊಂದು ನಕ್ಷತ್ರ ಸಿಡಿದಿರುವ ನಕ್ಷತ್ರದ ಒಂದು ಸ್ಮಶಾನ ಅಂತಲೇ ಕರಿಬೋದು, ನಕ್ಷತ್ರದ ಸಮಾಧಿ ಇದು, ಸೂಪರ್ನೋವಾ ಅಂತ ಕರೀತಾರೆ ಅದಕ್ಕೆ. ಇದು 1054ರಲ್ಲಿ ನಡೆದಿತ್ತು ಅನಿಸುತ್ತೆ. 1054ರಲ್ಲಿ ಚೈನೀಸು ಹೊಲದಲ್ಲಿ ಏನೋ ಭತ್ತನ ಕೀಳಬೇಕಾದ್ರೆ ಆಕಾಶದಲ್ಲಿ ಏನೋ ಬ್ರೈಟ್ ಲೈಟ್ ಬಂತಂತೆ, ಅದೊಂದು ಮೂನ್ ಅಂತ ತಿಳ್ಕೊಂಡಿರ್ತಾರೆ ಅವರು. ಮೂನಲ್ಲ, ಈ ಥರ ನಕ್ಷತ್ರ ಸಿಡಿದಿತ್ತು. ಅವತ್ತಿಂದ ಸಿಡಿದಿರೋದು ಇವತ್ತಿನ ತನಕನೂ ಈ ಸ್ಟೇಜಿಗೆ ಬಂದ್ಬಿಟ್ಟಿದೆ. ಸೊ ನೆಕ್ಸ್ಟು ಇದೇ ಥರ ಭೂಮಿಯನ್ನು ಬೆಳಕಿನಲ್ಲಿ ನೋಡಿದಾಗ ಈ ಥರ, ಇನ್ಫ್ರಾರೆಡ್ ರೇಸಲ್ಲಿ ನೋಡಿದಾಗ ಈ ಥರ, ರೇಡಿಯೋ ತರಂಗಗಳಲ್ಲಿ ನೋಡಿದಾಗ ಈ ಥರ, ಅಲ್ಟ್ರಾವೈಲೆಟಲ್ಲಿ ನೋಡಿದಾಗ ಈ ಥರ, ಎಕ್ಸ್ ತರಂಗಗಳಲ್ಲಿ ನೋಡಿದಾಗ ಈ ಥರ, ಗಾಮಾ ತರಂಗಗಳಲ್ಲಿ ನೋಡಿದಾಗ ಈ ಥರ. ಹೀಗೆ ಕಾಣೋದು ಒಂದೇ ಒಂದು, ಅದು ವಿಸಿಬಲ್ ಲೈಟ್ ಮಾತ್ರ. ಕಾಣದೇ ಇರೋದು ಇಷ್ಟೆಲ್ಲ ಇದ್ದಾವೆ. ಅಂದರೆ ಇವೆಲ್ಲ ಕಾಣದೇ ಇರಬೇಕಾದ್ರೆ ಎಷ್ಟು ವ್ಯಾಲಿಡ್ ಅಂತ ಕ್ವಶನ್ ಮಾಡೋದು. ಇದು ನಮಗೆ ಕಾಣಲ್ಲ ಅಂತ ಮಾತಾಡ್ತೀವಲ್ಲ, ಈ ಥರ ನಮಗೆ ಯೋಚನೆಗಳು ಎಲ್ಲಿದ್ದಾವೆ ಇದು? ಈ ಥರ ಯೋಚನೆಗಳು ಎಲ್ಲಿದ್ದಾವೆ ಕಾಣಲ್ಲ ಸುಧೀಂದ್ರ ಅಂತ ನೀವು ಯೋಚನೆ ಮಾಡ್ತೀರಲ್ವಾ? ಎಲ್ಲಿದ್ದಾವೋ ಸುಧೀಂದ್ರ ಅಂತ ನೀವು ಕ್ವಶನ್ ಮಾಡ್ತಿರ್ತೀರ ನನಗೆ. ಇವೆಲ್ಲ ಯೋಚನೆಗಳು, ಇವೆಲ್ಲ ಹಿಂಗೆ ಕೇಳೋಕ್ಕಿಂತ ಮುಂಚೆ ನಮಗೆ ಮನುಷ್ಯ ಅನ್ನೋನು ಈ ವಿಸಿಬಲ್ ಸ್ಪೆಕ್ಟ್ರಮಲ್ಲಿ ಓನ್ಲಿ ದಿಸ್ ಪಾರ್ಟ್ ಅಷ್ಟೇ ಕಾಣ್ತಾನೆ. ಇನ್ನು ಅವನಿಗೆ ಕಾಣದೇ ಇರೋದೇ ಇಷ್ಟೆಲ್ಲ ಪಾರ್ಟ್ ಇದ್ದಾವೆ, ಇವಿಷ್ಟರಲ್ಲಿ ಅವು ಒಂದಾಗಿರ್ಬೋದಲ್ಲ ಅನ್ನೋ ಒಂದು ಪ್ರತಿಪಾದನೆ ಅಷ್ಟೇ ಇದು. ಹೀಗೆ ಆಗ್ಬಿಡುತ್ತೆ ಅಂತಲ್ಲ. ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಎಲ್ಲ ಗೊತ್ತು ಅಂತ ಬೀಗೋ ಮನುಷ್ಯ, ಎಲ್ಲವನ್ನೂ ಸೈನ್ಸಲ್ಲೇ ಸಾಧಿಸ್ಬಿಡ್ತೀನಿ ಅನ್ನೋ ಮನುಷ್ಯ, ಅದೇ ಸೈನ್ಸ್ ಒಳಗಡೆ ಇಷ್ಟೆಲ್ಲ ಫ್ಲಾ ಇದ್ದಾವೆ, ಇಷ್ಟೆಲ್ಲ ಹುಳುಕಿದ್ದಾವೆ, ಇಷ್ಟೆಲ್ಲ ಮನುಷ್ಯ ಹೋಗಿರಲಾರದ ಜಾಗ ಇದೆ, ಹೋಗಿರಲಾರದ ಜಾಗಗಳಿದ್ದಾವೆ. ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕಾಗಿದೆ ಗಳು ಇದ್ದಾವೆ. ಇದನ್ನು ಎಕ್ಸ್ಪ್ಲೋರ್ ಮಾಡದೆ ನಮಗೆ ಕಂಪ್ಲೀಟಾಗಿ ಸ್ಟೋರಿ ಗೊತ್ತಾಗಲ್ಲ. ಬಟ್ ಸಮ್ಮರೈಸ್ ಮಾಡ್ತೀನಿ. ಯೋಚನೆಗಳು ಹೊರಗಿಂದ ತರಂಗಗಳ ಮೂಲಕ ಬರ್ತವೆ. ಆ ಫ್ರೀಕ್ವೆನ್ಸಿ ತಕ್ಕಂಗೆ ಆ ಒಂದು ಎಮೋಷನ್ಸ್ ಇರುತ್ತೆ. ಲವ್, ಲಸ್ಟ್, ಆ್ಯಂಗರ್, ಶೇಮು, ಎಂಪತಿ, ಪ್ಯೂರ್ ಟಾವು, ಎನ್ಲೈಟನ್ಮೆಂಟು, ಜಾಯ್, ಹ್ಯಾಪಿನೆಸ್ಸು, ಅವು ಬಂದು ಈ ಸಣ್ಣ ಟ್ರಯಾಂಗಲಿಗೆ ಬಡಿಯುತ್ತೆ. ಪರ್ಸ್ನಾಲಿಟಿಯಲ್ಲಿ ಹೇಗೆ ಇರಬೇಕು ಅಂತ ಎಲ್ಲ ಸಬ್ಕಾನ್ಷಿಯಸ್ ಪ್ರೋಗ್ರಾಮಿಂಗ್ ಆಗಿರುತ್ತೆ. ಅದು ಬ್ರೈನ್ಗೆ ಸೂಚನೆಗಳನ್ನು ಕೊಡುತ್ತೆ. ಅದರ ತಕ್ಕಂಗೆ ನಮಗೆ ವಾಪಸ್ ಯಾವ ಥರ ಅವರಿಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಹೋಲ್ ಬ್ರೈನ್ಗೆ ಸಂಬಂಧಪಟ್ಟಿದೆ ಅಂತ ಅನಿಸಿದ್ರು ಕೂಡ ಪರ್ಸ್ನಾಲಿಟಿಗೆ ಹೋದ ಮೇಲೆ ಮಾತ್ರ ಅದು ಎಮಿಟ್ ಆಗುತ್ತೆ. ಅಂದರೆ ಫೈನಲಾಗಿ ಇಲ್ಲಿ ಏನು ಬಂತು, ಕ್ಯಾರೆಕ್ಟರೇ ಮನುಷ್ಯನಿಗೆ ಅತ್ಯಂತ ದೊಡ್ಡ ಆಸ್ತಿ. ಮನುಷ್ಯನ ಕ್ಯಾರೆಕ್ಟರ್ ಅಂತ ಏನಿರುತ್ತೆ ಅದು ಬೆಳ್ಳಿ ಅಲ್ಲ, ಚಿನ್ನ ಅಲ್ಲ, ಡೈಮಂಡ್ ಅಲ್ಲ, ಪ್ಲಾಟಿನಮ್ ಅಲ್ಲ, ಎಲ್ಲರಿಗಿಂತನೂ ಮೌಲ್ಯವಾದ ಥಿಂಗು ಕ್ಯಾರೆಕ್ಟರು. ಅದಕ್ಕೆ ನೀವೇನೇ ಪ್ರಯತ್ನ ಪಟ್ಟರು ಕೂಡ ಈ ಕ್ಯಾರೆಕ್ಟರನ್ನು ನೀವು ಜಾಸ್ತಿ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಔರಿಕ್ ಎನರ್ಜಿ ಅಥವಾ ನೀವು ಯಾರನ್ನ ಅಟ್ರ್ಯಾಕ್ಟ್ ಮಾಡ್ತಿರೋ ಬಿಡ್ತಿರೋ ಅನ್ನೋಕ್ಕಿಂತ ಮುಂಚೆ ಯಾರು ನಿಮಗೆ ಅಟ್ರಾಕ್ಟ್ ಆಗಿಬಿಡ್ತಾರೆ ಅನ್ನೋದು ಔರಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಮಾತ್ರ 100% ಖಂಡಿತ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ವಿಜ್ಞಾನದ ವಿಷಯಗಳು ಮತ್ತು ಮನಸ್ಸಿನ ಬಗ್ಗೆ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.